ಹಲೋ ಎವ್ರಿವನ್, ಶಾರದಾ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ಸಮ್ಮರ್ನಲ್ಲಿ ದೇಹಕ್ಕೆ ತಂಪು ನೀಡುವ ತುಂಬ ಇಷ್ಟವಾಗುವ ತಿಂಡಿ ಅಂದ್ಕೊಳ್ತೀನಿ. ಇದನ್ನು ಮಾಡಲು 1 ಬಟ್ಲದಷ್ಟು ಅಕ್ಕಿಯನ್ನು ಚೆನ್ನಾಗಿ ತೊಳೆದ್ಕೊಂಡ್ಬಿಟ್ಟು, ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕೊಂಡ್ಬಿಟ್ಟು, ಒಂದು 2 ಗ್ಲಾಸ್ನಷ್ಟು ನೀರನ್ನು ಹಾಕೊಂಡ್ಬಿಟ್ಟು, ಮುಚ್ಚಳನ ಮುಚ್ಚಿಬಿಟ್ಟು 3 ವಿಸಲನ್ನು ಹಾಕಿಸ್ಕೊಳ್ತಾ ಇದ್ದೀನಿ. ಈ ಅನ್ನ ತುಂಬಾ ಸಾಫ್ಟಾಗಿ ಕುದ್ದಿರಬೇಕು. ಈಗ ಒಗ್ಗರಣೆಗೆ ಒಂದು ಪ್ಯಾನ್ನಲ್ಲಿ 2 ಚಮಚದಷ್ಟು ಎಣ್ಣೆನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಬಿಸಿ ಆಗಿಂದ 1 ಟೇಬಲ್ ಸ್ಪೂನ್ನಷ್ಟು ಅದಕ್ಕೆ ಸಾಸಿವೆನ ಹಾಕೊಳ್ತಾ ಇದ್ದೀನಿ. ಸಾಸಿವೆ ಚಟ್ಪಟ ಅಂತ ಸಿಡಿದಾಗ 1/2 ಚಮಚದಷ್ಟು ಹಿಂಗನ್ನು ಹಾಕೊಳ್ತಾ ಇದ್ದೀನಿ. ಒಂದು 2 ಚಿಕ್ಕದಾಗಿರುವ ಮೆಣಸಿನ್ಕಾಯನ್ನು ಕಟ್ ಮಾಡ್ಕೊಂಡು ಹಾಕೊಂಡ್ಬಿಟ್ಟಿದ್ದೀನಿ. ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ತುರಿದು ಹಾಕೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ಕರಿಬೇವನ್ನು ಕಟ್ ಮಾಡ್ಕೊಂಡು ಹಾಕೊಂಡ್ಬಿಟ್ಟಿದ್ದೀನಿ. 5-6 ಎಸಳು ಬೆಳ್ಳುಳ್ಳಿನ ಕೂಡ ಸುಲ್ಕೊಂಡು ಹಾಕೊಂಡ್ಬಿಟ್ಟಿದ್ದೀನಿ. ಈಗ ಕುದ್ದಿರುವ ಅನ್ನಕ್ಕೆ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಅನ್ನ ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ. ರೆಡಿ ಆಗಿರುವ ಒಗ್ಗರಣೆಯನ್ನು ಅನ್ನಕ್ಕೆ ಸುರಿದ್ಕೊಳ್ತಾ ಇದ್ದೀನಿ. ಒಂದು ಚಮಚದಿಂದ ಇದನ್ನು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಒಂದು ಬೌಲಿಗೆ ತೆಗೆದುಕೊಂಡು ಬಿಡ್ತಾ ಇದ್ದೀನಿ. ಇನ್ನಿಷ್ಟು ನೀರು ಹಾಕಬೇಕಿತ್ತು, ಆದರೆ ಸ್ವಲ್ಪ ಅನ್ನಕ್ಕೆ ನೀರು ಕಡಿಮೆ ಆಗಿದೆ. ಈಗ ಒಂದು 2 ಬಟ್ಲದಷ್ಟು ಮೊಸರನ್ನು ಚೆನ್ನಾಗಿ ಹಾಕೊಂಡ್ಬಿಟ್ಟು ಮತ್ತೆ ಕಲಿಸ್ಕೊಳ್ತಾ ಇದ್ದೀನಿ. ಮೊಸರು ಸಪ್ಪೆ ಇರಬೇಕು, ತುಂಬ ಹುಳಿಯಾಗಿರಬಾರ್ದು. ಹಾಗಿದ್ದರೆ ಅದಕ್ಕೆ ಸ್ವಲ್ಪ ಹಾಲನ್ನು ಬೆರೆಸ್ಕೊಂಬಿಡಿ. ಈಗ 1 ಬಟ್ಲದಷ್ಟು ದಾಳಿಂಬ್ರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅರ್ಧ ಚಮಚದಷ್ಟು ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಮಾಡಿದರೆ ದೊಡ್ಡವರು ಚಿಕ್ಕವರು ತುಂಬಾ ಇಷ್ಟಪಟ್ಟು ತಿನ್ನುವ ರೆಸಿಪಿ ಅಂತ ನಿಮಗೆ ಇವಾಗ ತೋರಿಸ್ಕೊಡ್ತಾ ಇದ್ದೀನಿ. ಅಡುಗೆಯಲ್ಲಿ ತುಂಬಾ ಹಿತಕರವಾಗಿರುತ್ತೆ. ನನ್ನ ರೆಸಿಪಿ ಇಷ್ಟ ಆತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬರು ನೋಡ್ತಾ ಇದ್ದರೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನನ್ನ ರೆಸಿಪಿಗಳ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.